ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ VM ಫ್ಯೂಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಟೊಮೆಟೊ ಬಾತ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನೂ ಇಲ್ಲದೇ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಈ ಥರ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಟೊಮೊಟೊ ಮಾತ್ರ ಹಾಕ್ಕೊಂಡಿರೋದು. ಜೊತೆಗೆ ಈರುಳ್ಳಿನೂ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಗೋಡಂಬಿನೂ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡ್ರೈ ಮಸಾಲ, ಗರಂ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡು, ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೋಬೇಕು. ಕಸೂರಿ ಮೇಥಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ, 3 ಟೊಮೊಟೊದಲ್ಲಿ 1 ಟೊಮೊಟೊ ಆಡ್ಸೋಕ್ಕೆ ಹಾಕಿದ್ದೀನಿ, ಇನ್ನು 2 ಟೊಮೊಟೊ ರೈಸ್ಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಹಸಿ ಬಟಾಣಿ, ಆಮೇಲೆ ಅರಿಶಿನ, ಕೊರಿಯಾಂಡರ್ ಪೌಡರು ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಇದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಫ್ರೈ ಆದ್ರೇ ಅದೊಂದು ಟೇಸ್ಟ್ ಬರೋದು. ಸೊ ಈಗ ಆಡಿಸಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಸಿ ವಾಸನೆ ಎಲ್ಲ ಒಂದು ಸ್ವಲ್ಪ ಹೋಗಬೇಕು. ಈಗ ನೋಡಿ, ಈ ಥರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕುದೀತಾ ಇರಬೇಕು. ಸೊ ಎಣ್ಣೆಲ್ಲ ಬಿಟ್ಕೊಂಡು ಬರುತ್ತೆ, ಆ ಥರ ಮಾಡಬೇಕು, ಆ ಥರ ಇರಬೇಕು. ಆಮೇಲೆ ನಾನಿಲ್ಲಿ 1.5 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ರೈಸಿಗೆ ತಕ್ಕಂತೆ ಈಗ ನೀರು ಹಾಕ್ಕೋಬೇಕು. ಸೊ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕಿದ್ಮೇಲೆ ಕುದಿಯೋದಕ್ಕೆ ಬಿಡಿ. ಸೊ ಮೊದಲು ಇಲ್ಲಿ ಕುದಿಬೇಕು, ಡೈರೆಕ್ಟಾಗಿ ರೈಸ್ ಹಾಕೋಕ್ಕೆ ಹೋಗ್ಬಿಡಿ. ಸೊ ಫಸ್ಟು ನೀರು ಹಾಕ್ಕೊಳ್ಳಿ. ಸೊ ನೀವೆಷ್ಟು ರೈಸ್ ಹಾಕ್ಕೊಂಡಿದ್ರೆ ಅದರ ತಕ್ಕಂಗೆ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಸೊ ಇಲ್ಲಿ ನೋಡಿ, ಈಗ ಆಯಿತು, ಕುದೀತಿದೆ. ಸೊ ಇದು ಕುದೀತಿರುವಾಗ ಒಂದು 10 ನಿಮಿಷ ಏನು ರೈಸ್ ನಾವು ನೆನೆಸಿಟ್ಟಿರ್ತೀವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚೋದು ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಸೊ ಏನು ಅಂತ ದೊಡ್ಡ ಮಸಾಲ ಹಾಕ್ಕೊಂಡು ಇದು ಮಾಡೋದು ಅದು ಇದು ಅಂತ ಏನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಮನೇಲಿ ಏನಿದೆ ಅದರಿಂದನೇ ಮಾಡಿರೋದು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ ರೈಸ್ ಬಾತ್. ಸ್ಪೆಷಲ್ ಸ್ಪೈಸಿ ಟೊಮೆಟೊ ರೈಸ್ ಬಾತ್ ರೆಡಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.